Hello everyone, welcome to Maths class 8th standard part 1. Let us continue with the lesson squares and square roots. Let us continue with the exercise 5.4 second question. Find the number of digits in the square root of each of the following numbers ವಿತೌಟ್ ಎನಿ ಕ್ಯಾಲ್ಕುಲೇಷನ್ ಅಂತ ಕೇಳಿದರೆ ಸ್ಕ್ವೇರ್ ರೂಟಲ್ಲಿ ಎಷ್ಟು ಡಿಜಿಟ್ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ದಲೇ ಕಂಡುಹಿಡಿಬೇಕು. ಸೊ 64 ನಮ್ಗೆ ಗೊತ್ತಿದೆ 64 ಸ್ಕ್ವೇರ್ ರೂಟ್ ಎಷ್ಟು 8 ಇದೆ, ಎಷ್ಟು ಡಿಜಿಟ್ ಇದೆ 1 ಡಿಜಿಟ್ ಇದೆ ಅಂತ. ಬಟ್ ಇಷ್ಟು ದೊಡ್ಡ ದೊಡ್ಡ ನಂಬರ್ಸಿಂದ ನಾವು ಯಾವ ರೀತಿ ಕಂಡುಹಿಡಿತೀವಿ? ಇಲ್ಲಿ ನೋಡಿ, ಇದಕ್ಕೆ 64ಗೆ 2 ಡಿಜಿಟ್ಸಿಗೆ 1 ಬಾರ್ ಹಾಕ್ಕೊಳ್ತೀವಿ ಅಂದರೆ 1 ಬಾರ್ ಇಸ್ ಈಕ್ವಲ್ ಟು 1 ಡಿಜಿಟ್ ಅಂತ ಅರ್ಥ. ಇಲ್ಲಿ ಇವಾಗ 4489 ಅಂದರೆ 2 ಬಾರ್ಸ್ ಹಾಕೊಳ್ತೀವಿ, ಹಾಗಾಗಿ 2 ಡಿಜಿಟ್ ಇರುತ್ತೆ ಸ್ಕ್ವೇರ್ ರೂಟಲ್ಲಿ. ಓಕೆನಾ? ಇನ್ನು ಕೆಲವೊಂದು ಫಾರ್ಮುಲಾಸ್ ಇದ್ದಾವೆ, ಎಷ್ಟು ಡಿಜಿಟ್ಸ್ ಇರುತ್ತೋ ಸ್ಕ್ವೇರ್ ರೂಟಲ್ಲಿ ಅಷ್ಟು ನಂಬರ್ಸ್ ಇರುತ್ತೆ ಅಂತ, n/2 ಡಿಜಿಟ್ಸ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿಗ 2 ಡಿಜಿಟ್ಸ್ ಇದೆ ಅಲ್ವಾ, 2/2 ಅಂದರೆ 1 ಡಿಜಿಟ್ ಸ್ಕ್ವೇರ್ ರೂಟಲ್ಲಿ ಇರುತ್ತೆ ಅಂತ. ಇಲ್ಲಿಗ 4 ಡಿಜಿಟ್ ಇದೆ ಅಲ್ಲ, 4/2 ಅಂದರೆ 2 ಡಿಜಿಟ್ ಇದೆ ಅಂತ ಅರ್ಥ. ಓಕೆನಾ? ನೋಡಿ, ಇಲ್ಲಿವಾಗ ಇದು 1 ಬಾರ್ ಆಯಿತು, ಇದು 1 ಬಾರ್ ಆಯಿತು. ಸೊ ಎಷ್ಟು ಡಿಜಿಟ್ ಆಗುತ್ತೆ? 2 ಡಿಜಿಟ್ಸ್ ಸ್ಕ್ವೇರ್ ರೂಟ್ಸಲ್ಲಿ ಇರುತ್ತೆ. ಓಕೆನಾ? ಇಲ್ಲಿ ನೋಡಿ 2, 2 ಆ್ಯಂಡ್ 1 ಎಷ್ಟು ಬಾರ್ಸ್ ಆಯಿತು? 3 ಡಿಜಿಟ್ಸ್ ಇರುತ್ತೆ ಸ್ಕ್ವೇರ್ ರೂಟ್ಸಲ್ಲಿ. ನೆಕ್ಸ್ಟು 1, 2, 3 ಬಾರ್ಸ್ ಅಂದರೆ 3 ಡಿಜಿಟ್ಸ್. ಬಟ್ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು ಅಂದರೆ 1, 2, 3, 4, 5 ಆಯಿತು, 5/2 ಮಾಡಬೇಕಾ? ನೋ, 5 + 1/2 ಮಾಡಬೇಕು. ದಟ್ ಈಸ್ 6/2 3. ಏನಕ್ಕೆ 6/2 ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ಈವನ್ ನಂಬರ್ ಇದ್ದರೆ ಡೈರೆಕ್ಟಾಗಿ n/2 ಮಾಡ್ಕೊಳ್ತೀವಿ. ಆಡ್ ನಂಬರ್ ಇದ್ದಾಗ n + 1/2 ಮಾಡ್ಕೊಳ್ಬೇಕು. n + 1/2 ಅಂತ. ಓಕೆ, ಇಲ್ಲಿ ಇವಾಗ 5 ಡಿಜಿಟ್ಸ್ ಇತ್ತು, ಇಲ್ಲಿ 3 ಡಿಜಿಟ್ಸ್ ಇದೆಯಲ್ಲ, n + 1 ಅಂದರೆ 3 + 1/2 ದಟ್ ಈಸ್ 4/2, 2 ಡಿಜಿಟ್ಸ್ ನೋಡಿ ಇಲ್ಲಿ. ಓಕೆನಾ? ಫಾರ್ಮುಲಾ ಯೂಸ್ ಮಾಡ್ಕೊಂಡಾದ್ರೂ ಮಾಡಿ, ಇಲ್ಲಾಂದರೆ ಈಸಿ ವೇ ಅಲ್ಲಿ ಬಾರ್ಸ್ನ ಕೌಂಟ್ ಮಾಡ್ಕೊಂಡಾದ್ರೂ ಬರಿಬಹುದು. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಕ್ವೇರ್ ರೂಟ್ಸ್ ಆಫ್ ಡೆಸಿಮಲ್. ನಾವು ಇವಾಗ ಡಿಜಿಟ್ಸಿಂದ ಫೈಂಡ್ ಔಟ್ ಮಾಡ್ತಾ ಇದ್ವಲ್ಲ, ಅದೇ ರೀತಿನಲ್ಲಿ ಡೆಸಿಮಲ್ಸಿನ ಸ್ಕ್ವೇರ್ ರೂಟ್ಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ. ಸೊ ಇಲ್ಲಿಗ 17.64 ಅಂತ ಇದೆಯಲ್ಲ, ಪಾಯಿಂಟಿಂದ ಈ ಕಡೆ ಇರೋವಂಥ ಡಿಜಿಟ್ಸಿಗೆ ಬಾರ್ ಹಾಕ್ಕೊಳ್ತೀವಿ, ಪಾಯಿಂಟಿಂದ ಈ ಕಡೆ ಇರೋವಂಥ ಡಿಜಿಟ್ಸಿಗೂ ಕೂಡ ಬಾರನ್ನು ಹಾಕ್ಕೊಳ್ತೀವಿ. ಈಗ ಮಾಡ್ಕೊಳ್ತಾ ಹೋಗೋಣ. ಈ 17 ಇದೆ ಅಲ್ವಾ, 4 4s 16, ಸೊ 4 4s 16, 17 - 16 ಅಂದರೆ 1. ಈ ಪಾಯಿಂಟ್ ಕೆಳಗಡೆ ಬರಲ್ಲ, 64 ಮಾತ್ರ ಕೆಳಗಡೆ ಬರುತ್ತೆ. ನೆಕ್ಸ್ಟು 4 + 4 ಈಸ್ 8. ಈ ಪಾಯಿಂಟ್ ಇಲ್ಲಿ ಏನಿದೆ ಇಲ್ಲಿ ಇಡ್ತೀವಿ. ಈಗ ಆನ್ಸರಲ್ಲಿ ಪಾಯಿಂಟನ್ನು ಇಟ್ಕೊಳ್ಬೇಕು. ಈಗ ಲಾಸ್ಟಲ್ಲಿ 4 ಇರೋದ್ರಿಂದ ಸೊ 82 × 2 ಮಾಡೋಣ. 2 2s 4, 8 2s 16. ಸೊ ಇಲ್ಲಿಗ ನಾವು 2 ಆ್ಯಂಡ್ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 164 0 0 0. ಡೆಸಿಮಲಲ್ಲಿ 0 ಆಗಿರೋದ್ರಿಂದ 17.64 ಸ್ಕ್ವೇರ್ ರೂಟು 4.2 ಅಂತ ಬರಿತೀವಿ. ಇಲ್ಲೇನು ಚೇಂಜಸ್ ಆಗಲ್ಲ, ಪಾಯಿಂಟ್ ಇಡೋದನ್ನ ಒಂದನ್ನು ನೋಡ್ಕೊಳ್ಬೇಕು. ಮಾಮೂಲಿ ಡಿವಿಷನ್ ಮೆಥಡಲ್ಲಿ ಯಾವ ರೀತಿ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡ್ತೀವಿ, ಇದು ಕೂಡ ಅದೇ ರೀತಿನಲ್ಲಿ. ಬಟ್ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ಪಾಯಿಂಟನ್ನು ಎಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಕ್ವೆಶನ್ ನಂಬರ್ 3, ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಫಾಲೋಯಿಂಗ್ ಡೆಸಿಮಲ್ ನಂಬರ್ಸ್. ಫಸ್ಟ್ ಕ್ವೆಶನ್ 2.56. 2.56, 56ಗೆ 1 ಬಾರ್, 2 1 ಬಾರ್ ಹಾಕೊಳ್ಳೋಣ. ಇಲ್ಲಿಗ 1 1s 1, 2 - 1 ಈಸ್ 1. ಈ 56 ಏನಾಯಿತು ಪೂರ್ತಿಯಾಗಿ ಕೆಳಗಡೆ ಬಂತು. ನೆಕ್ಸ್ಟ್ 1 + 1 ಈಸ್ 2. ಇಲ್ಲಿ ಇವಾಗ ಪಾಯಿಂಟನ್ನು ಹಾಕ್ಕೊಳ್ತೀವಿ. ಲಾಸ್ಟಲ್ಲಿ 6 ಇರೋದ್ರಿಂದ 26 × 6 ಮಾಡೋಣ. 6 6s 36, 3 ಕ್ಯಾರಿ, 6 2s 12, 12 + 3 ಈಸ್ 15. 26 × 6 ಈಸ್ 156. ಲಾಸ್ಟಲ್ಲಿ ರಿಮೈಂಡರ್ 0 ಉಳಿದಿರೋದ್ರಿಂದ 2.56 ಸ್ಕ್ವೇರ್ ರೂಟ್ ಇಸ್ ಈಕ್ವಲ್ ಟು 1.6 ಅಂತ ಬರಿತೀವಿ. ಓಕೆ, ಸೆಕೆಂಡ್ ಒನ್ 7.29, ಇಲ್ಲೊಂದು ಬಾರ್ ಇಲ್ಲೊಂದು ಬಾರ್ ಹಾಕ್ಕೊಳ್ತೀವಿ. ನೆಕ್ಸ್ಟು 2 2s 4, ಇಲ್ಲಿಗ 7 - 4 ಈಸ್ 3. 29 ಏನಾಯಿತು ಕೆಳಗಡೆ ಬಂತು. 2 + 2 ಈಸ್ 4. ಲಾಸ್ಟಲ್ಲಿ 9 ಇರೋದ್ರಿಂದ
ನಾವು 3ಇಂದ ನೋಡೋಣ. 43 ಇಂಟು 3 ಅಂತ. 3 3 9, 4 3 12, ಇದಾಗಲ್ಲ. 7ಇಂದ ನೋಡೋಣ. 47 ಇಂಟು 7, 7 7 49, 4 ಕ್ಯಾರಿ, 7 4 28, 28 ಪ್ಲಸ್ 4 ಈಸ್ 32. ಸೊ 47, ಇಲ್ಲಿ ಪಾಯಿಂಟ್ ಇಟ್ಕೊಂಡು 7, 329 ಆಯಿತು. ರಿಮೈಂಡರ್ 0 ಆಗಿರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ 7.29 ಈಸ್ ಈಕ್ವಲ್ ಟು 2.7. ಓಕೆನಾ. ಥರ್ಡ್ ಒನ್ 51.84. ಪಾಯಿಂಟಿಂದ ಈ ಕಡೆ ಇರೋದು ಒಂದು ಸೆಟ್ಟು, ಪಾಯಿಂಟಿಂದ ಲೆಫ್ಟ್ ಸೈಡಿಗಿರೋದು ಒಂದು ಸೆಟ್ ಆಗುತ್ತೆ. ಈಗ 51 ಆಗಿರೋದ್ರಿಂದ 7 7 49, 51 ಮೈನಸ್ 49 ಅಂದರೆ 2, 84 ಏನಾಯಿತು ಕೆಳಗಡೆ ಬಂತು. 7 ಪ್ಲಸ್ 7 ಈಸ್ 14. ಲಾಸ್ಟಲ್ಲಿ 4 ಇರೋದ್ರಿಂದ 142 ಇಂಟು 2 ಮಾಡಿ ನೋಡೋಣ. 2 2 4, 4 2 8 ಆ್ಯಂಡ್ 2 1 2. ಸೊ ಇಲ್ಲಿ ಇವಾಗ 2, ಇಲ್ಲಿ ಪಾಯಿಂಟ್ ಇಟ್ಕೊಂಡು 2 ಹಾಕ್ಕೊಳ್ಬೇಕು. 284. ರಿಮೈಂಡರ್ ಏನಾಯಿತು 0 ಆಯಿತು. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ 51.84 ಈಸ್ ಈಕ್ವಲ್ ಟು 7.2. ಫೋರ್ತ್ ಕ್ವೆಶನ್ 42.25. ಈ ಕಡೆ 1 ಬಾರ್, ಈ ಕಡೆ 1 ಬಾರ್ ಹಾಕ್ಕೊತಿದ್ದೀವಿ. 5 5 25, 6 6 36. ಸೊ 6 6 36. ಇಲ್ಲಿಗ 12 ಮೈನಸ್ 6 ಈಸ್ 6 ಆಯಿತು. ಈ 25 ಏನಾಯಿತು ಪೂರ್ತಿ ಕೆಳಗಡೆ ಬಂತು. 6 ಪ್ಲಸ್ 6 ಈಸ್ 12. ಸೊ 12 ಲಾಸ್ಟಲ್ಲಿ 5 ಇರೋದ್ರಿಂದ 5 5 25. ಸೊ 2 ಕ್ಯಾರಿ, 5 2 10, 10 ಪ್ಲಸ್ 2 ಈಸ್ 12, 1 ಕ್ಯಾರಿ, 5 1 5, 5 ಪ್ಲಸ್ 1 ಈಸ್ 6. ಸೊ ಇಲ್ಲಿ 5 ಪಾಯಿಂಟ್ ಇಟ್ಕೊಂಡು 5, 6 25. ರಿಮೈಂಡರ್ ಏನಾಯಿತು 0 ಆಯಿತು. ಸ್ಕ್ವೇರ್ ರೂಟ್ ಆಫ್ 42.25 ಈಸ್ ಈಕ್ವಲ್ ಟು 6.5. ಓಕೆ. ಫಿಫ್ತ್ ಕ್ವೆಶನ್ 31.36. ಈ ಕಡೆ 1 ಬಾರ್, ಈ ಕಡೆ 1 ಬಾರ್. ಈಗ 6 6 36 ಜಾಸ್ತಿ ಆಗುತ್ತೆ. ಸೊ 5 5 25. 11 ಮೈನಸ್ 5 ಈಸ್ 6. 3 6 ಏನಾಯಿತು ಕೆಳಗಡೆ ಬಂತು. 5 ಪ್ಲಸ್ 5 ಈಸ್ 10. ಲಾಸ್ಟಲ್ಲಿ 6 ಇರೋದ್ರಿಂದ ನಾವು 6ಇಂದನೇ ಮಲ್ಟಿಪ್ಲೈ ಮಾಡೋಣ. 6 6 36, 3 ಕ್ಯಾರಿ, 6 0 0, 0 ಪ್ಲಸ್ 3 ಈಸ್ 3, 6 1 6. ಸೊ ಇಲ್ಲಿ ಇವಾಗ 6.6, 636 ಆಯಿತು. ರಿಮೈಂಡರ್ ಏನಾಯಿತು 0. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ 31.36 ಈಸ್ ಈಕ್ವಲ್ ಟು 5.6. ನೆಕ್ಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಫೈಂಡ್ ದ ಲೀಸ್ಟ್ ನಂಬರ್ ದಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 5607 ಸೊ ಆಸ್ ಟು ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಆ್ಯಂಡ್ ಆಲ್ಸೋ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅನ್ನೋದು ಅವರೇ ಹೇಳಿದ್ದಾರೆ. ಬಟ್ ಎಷ್ಟನ್ನು ಇದರಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ ಮತ್ತು ಅದರ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಿ ಅಂತ. ಸೊ ಇದನ್ನು ನಾವು ಈಗ ಡಿವಿಷನ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಇಲ್ಲೊಂದು ಬಾರ್, ಇಲ್ಲೊಂದು ಬಾರ್. ಇವಾಗ 56 ಇರೋದ್ರಿಂದ 7 7 49. 16 ಮೈನಸ್ 9 ಈಸ್ 7. ಈ 0 7 ಏನಾಯಿತು ಪೂರ್ತಿ ಕೆಳಗಡೆ ಬಂತು. ಓಕೆ, 7 ಪ್ಲಸ್ 7 ಈಸ್ 14. ಇಲ್ಲಿಗ 7 ಯಾವುದೇ ನಂಬರಿನ ಒಂದು ಟೇಬಲಲ್ಲೂ ಬರೋದಿಲ್ಲ. ಸೊ 6 ಅಂದ್ಕೊಂಡ್ರು ಲಾಸ್ಟಲ್ಲಿ 6 ಬರಬೇಕು ಅಂದರೆ 144 ಇಂಟು 4 ಮಾಡ್ಕೊಳ್ಳೋಣ. 4 4 16, 1 ಕ್ಯಾರಿ, 4 4 16 ಪ್ಲಸ್ 1 ಈಸ್ 17, 1 ಕ್ಯಾರಿ, 4 1 4, 4 ಪ್ಲಸ್ 1 ಈಸ್ 5. ಓಕೆ, 576. ಇದನ್ನು ಈಗ ನಾವು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋಣ. 7 ಮೈನಸ್ 6 ಈಸ್ 1. ಸೊ 1 ಕ್ಯಾರಿ, 10 ಮೈನಸ್ 7 ಈಸ್ 3, 6 ಮೈನಸ್ 5 ಈಸ್ 1. 131 ಅನ್ನೋದು ಕೂಡ ಯಾವುದೇ ನಂಬರಿಂದ ಡಿವೈಡ್ ಆಗಲ್ಲ. ಇದನ್ನು ನಾವು ರಿಮೈಂಡರ್ ಅಂತ ಕರಿತೀವಿ ಅಲ್ವಾ. ಈಗ ಕೇಳಿರೋದೇನಿಲ್ಲಿ, ಯಾವ ಒಂದು ಲೀಸ್ಟ್ ನಂಬರನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಅಂತ. ಈ ರಿಮೈಂಡರ್ನ ಈ ಒಂದು ನಂಬರ್ ಏನಿದೆ ಇದರಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 5607 ಮೈನಸ್ 131. 7 ಮೈನಸ್ 1 ಈಸ್ 6, 10 ಮೈನಸ್ 3 ಈಸ್ 7, 5 ಮೈನಸ್
1 ಈಸ್ 4 ಆ್ಯಂಡ್ 5 ಹಾಗೆ ಉಳಿದಿದೆ. ಈ 5 4 7 6 ಅನ್ನೋದೇನಿದೆ ಪರ್ಫೆಕ್ಟ್ ಸ್ಕ್ವೇರ್, ಅದರ ಸ್ಕ್ವೇರ್ ರೂಟು 74. ಸೊ ಸ್ಕ್ವೇರ್ ರೂಟ್ ಆಫ್ 5 4 7 6 ಈಸ್ ಈಕ್ವಲ್ ಟು 74. ಕರೆಕ್ಟಾ ಅಂತ ಇಲ್ಲೊಂದ್ಸತಿ 74 ಇಂಟು 74 ಮಲ್ಟಿಪ್ಲೈ ಮಾಡಿ ನೋಡ್ಬಿಡೋಣ. 4 4 16, 1 ಕ್ಯಾರಿ, 7 4 28 ಪ್ಲಸ್ 1 ಈಸ್ 29 ಪ್ಲಸ್ 7 4 28 and 2 carry, 7 7 49, 49 plus 2 is 51. So 6, 8 plus 8 is 16, 16 plus 1 is 17, 1 carry, 1 plus 2 is 3, 3 plus 1 is 4 and 5. ನೋಡಿ 5 4 7 6. ಸೊ ಇಲ್ಲಿ ಯಾವ ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಬರುತ್ತಲ್ಲ ಪರ್ಫೆಕ್ಟ್ ಸ್ಕ್ವೇರ್, ಅದರ ಸ್ಕ್ವೇರ್ ರೂಟ್ ಏನಾಗಿರುತ್ತೆ, ಈ ಒಂದು ಆನ್ಸರ್ ಆಗಿರುತ್ತೆ. So exercise 5.4 in our fourth question, find the least number which must be subtracted from each of the following numbers so as to get a perfect square, and also find the square root of the perfect square so obtained. ಇವಾಗ ಮಾಡಿದ್ವಲ್ಲ ಅದೇ ಮೆಥಡಲ್ಲಿ ಈ ಎಲ್ಲ ಕೊಟ್ಟಿರೋವಂಥ ಕ್ವೆಶನ್ಸನ್ನು ಮಾಡ್ಕೊಳ್ತಾ ಹೋಗಬೇಕು. ಸೊ 402 ಅಂತ ಇದೆ, ಇದನ್ನು ನಾವೀಗ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ 1 ಬಾರ್, ಇಲ್ಲಿ 1 ಬಾರ್, 2 2s 4 ಆಯಿತಾ. 4 - 4 is 0. ಈ 2 ಏನಾಯಿತು ಪೂರ್ತಿ ಕೆಳಗಡೆ ಬಂತು. ಓಕೆನಾ. ಇಲ್ಲಿಗ 2 + 2 is 4 ಆಯಿತು. ಈ 2 ಅನ್ನೋದು 4ಗಿಂತ ಚಿಕ್ಕದಾಗಿರೋದ್ರಿಂದ 2 4 0s 0. ಸೊ ರಿಮೈಂಡರ್ ಏನಾಯಿತು 2 ಉಳಿತು. ಓಕೆನಾ. ಇಲ್ಲೂ 0, ಇಲ್ಲೂ 0, ರಿಮೈಂಡರ್ 2 ಉಳಿದಿರೋದ್ರಿಂದ ನಾವೀಗ 402 ಅನ್ನೋವಂಥ ನಂಬರ್ ಏನಿದೆ ಇದರಿಂದ ನಾವು ಯಾವುದನ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು, 2ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. 402 minus 2 is equal to 400 and square root of 400 is equal to 20. 20 into 20 400 ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ. ಸೆಕೆಂಡ್ ಕ್ವೆಶನ್ 1989. ಇದನ್ನು ಈಗ ಡಿವಿಷನ್ ಮೆಥಡಲ್ಲಿ ಮಾಡ್ಕೊಳ್ತಾ ಹೋಗೋಣ. 19 ಇರೋದ್ರಿಂದ 4 4s 16, 9 - 6 is 3, 1 0, 89 ಏನಾಯಿತು ಫುಲ್ ಕೆಳಗಡೆ ಬಂತು. ಓಕೆ. 4 + 4 is 8. ಇಲ್ಲಿಗ ಲಾಸ್ಟಲ್ಲಿ 9 ಇರೋದ್ರಿಂದ 83 ನೋಡೋಣ. 83 ಇಂಟು 3, 3 3s 9, 8 3s 24. ತುಂಬಾ ಕಮ್ಮಿ ಆಯಿತು. 84 ಇಂಟು 4 ನೋಡೋಣ. 4 4s 16, 1 ಕ್ಯಾರಿ, 8 4s 32, 32 plus 1 is 33. ಓಕೆ. ಇದು ಸ್ವಲ್ಪ ಹತ್ತಿರ ಇರೋದ್ರಿಂದ 4ಇಂದ ನಾವು ಡಿವೈಡ್ ಮಾಡ್ಕೊಳ್ಳೋಣ, ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಷ್ಟು ಬಂದಿತ್ತು? 336 ಬಂದಿತ್ತು. ಓಕೆ. 9 - 6 is 3, 8 - 3 is 5, 1 0. ಈಗ ರಿಮೈಂಡರ್ 53 ಬಂದಿರೋದ್ರಿಂದ 1989ಅಲ್ಲಿ 53ಅನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. 9 - 3 is 6, 8 - 5 is 3 and 19. So square root of 1936 is equal to 44. ಇಲ್ಲಿಗ 44 ಇಂಟು 44 ಮಾಡಿ ನೋಡೋಣ. 4 4s 16, 1 ಕ್ಯಾರಿ, 4 4s 16 plus 1 is 17 plus 6 7 1. Okay, 6 plus 6 is 12, 12 plus 1 is 13, 1 carry and 9 1. Okay, this is correct. Third question 3250. ಇದನ್ನು ಡಿವಿಷನ್ ಮೆಥಡಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. 5 5s 25. ಈಗ 12 ಆಯಿತು. 12 - 5 is 7, 2 - 2 is 0. ದೆನ್ 50 ಫುಲ್ ಕೆಳಗಡೆ ಬರುತ್ತೆ. ದೆನ್ 5 + 5 is 10. ಲಾಸ್ಟಲ್ಲಿ 0 ಇರೋದ್ರಿಂದ 10 7s 70. ಸೊ 7ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆ. ಸೊ 7 7s 49, 4 ಕ್ಯಾರಿ, 7 0s 0 and 4 7 1s 7. ಓಕೆ. ಲಾಸ್ಟಲ್ಲಿ 0 0. ಇಲ್ಲಿ ಇವಾಗ 10 - 9 is 1. ಸೊ ಓನ್ಲಿ 1 ನಂಬರ್ನ ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು. 3250 - 1 is equal to 3249. ಓಕೆ. ಈ ಒಂದು ನಂಬರಿನ ಇಲ್ಲಿ 2 ಬರೆದಿದ್ದೀನಿ. 3249.
Okay, square root of 3249 is equal to ಎಷ್ಟು 57 ಅಂತ ಬರಿತೀವಿ. ಓಕೆ, ಅದೇ ಥರ 825. ಸೊ 25 and 8, 5 5s 25 ಜಾಸ್ತಿ ಆಯಿತು, 4 4s ಜಾಸ್ತಿ ಆಯಿತು. ಇಲ್ಲಿಗ 2 2s ಒಂದೇ ಚಿಕ್ಕದಿರೋದು, 2 2s 4, 8 minus 4 is 4, 25 ಫುಲ್ ಏನಾಯಿತು ಕೆಳಗಡೆ ಬಂತು, 2 plus 2 is 4. ಓಕೆ, ಲಾಸ್ಟಲ್ಲಿ 5 ಇರೋದ್ರಿಂದ 45 into 5 ಮಾಡಿ ನೋಡೋಣ. 5 5s 25, 2 ಕ್ಯಾರಿ, 5 4s 20, 20 plus 2 is 22, ತುಂಬಾ ಕಮ್ಮಿ ಆಯಿತು. 46 into 6 ಮಾಡೋಣ. 6 6s 36, 3 ಕ್ಯಾರಿ, 6 4s 24, 24 plus 3 is 27, ಇದು ಸ್ವಲ್ಪ ಕಮ್ಮಿನೇ ಆಯಿತು. 47 into 7 ಮಾಡಿ ನೋಡೋಣ. 7 7s 49, 4 ಕ್ಯಾರಿ, 7 4s 28, 28 plus 4 is 32, ಇದು ಕೂಡ ಕಮ್ಮಿ ಆಯಿತು. 48 into 8 ಮಾಡಿ ನೋಡೋಣ. 8 8s 64 and 6 ಕ್ಯಾರಿ, 8 4s 32, 32 plus 6 is 38. ಓಕೆ, ಇದು ಸ್ವಲ್ಪ ಪರವಾಗಿಲ್ಲ. ಸೊ 48 into 8 ಮಾಡೋಣ. ಎಷ್ಟು ಬಂತು? 384 ಬಂತು. ಸೊ 5 minus 4 is 1, 12 minus 8 is 4 and 0. 41 ಸಬ್ಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. 825 minus 41 is equal to 5 minus 1 is 4, 12 minus 4 is 8 and this is 7. 784 ಆಯಿತು. ಓಕೆನಾ? ಸೊ ಸ್ಕ್ವೇರ್ ರೂಟ್ ಆಫ್ 784 is equal to 28. ಓಕೆ, 4000 ಇದೆ. 4000 ಇಲ್ಲಿ 40 ಇರೋದ್ರಿಂದ 6 6 36. ಓಕೆ, 4, this is 3, ಫುಲ್ 0 0 ಏನಾಯಿತು ಕೆಳಗಡೆ ಬಂತು. 6 plus 6 is 12. ನೆಕ್ಸ್ಟು ಯಾವ ನಂಬರಿಂದ ನಾವು ಇವಾಗ ಮಲ್ಟಿಪ್ಲೈ ಮಾಡಬೇಕು? 122 into 2, 2 2s 4, 2 2s 4, 2 1s 2, ತುಂಬ ಕಮ್ಮಿ ಆಯಿತು. 123 into 3, 3 3s 9, 3 2s 6, 3 1s 3. ಓಕೆ, ಈಗ 369 ಅಂದರೆ 3 ಇಂದ ಮಲ್ಟಿಪ್ಲೈ ಮಾಡೋಣ. 369. ಓಕೆ, 10 minus 9 is 1, 9 minus 6 is 3 and 3 minus 3 is 0. ಸೊ 4000 ಅಲ್ಲಿ ಮೈನಸ್ 31 ಮಾಡಬೇಕು. ಈಗ 10 minus 1 is 9, 9 minus 3 is 6, 9 and 3, 3969. ಓಕೆ, ಸ್ಕ್ವೇರ್ ರೂಟ್ ಆಫ್ 3969 is equal to 63. So 63 into 63 is equal to 3 3s 9, 6 ಪ್ಲಸ್ 6 8 ದಶಕ 1, 6 36 1 37. ಸೊ 9 8 16ಕ್ಕೆ ದಶಕ 1, 7 1 8 1 9 3 ನೋಡಿ 3969. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.